ಒನಕೆ ಓಬವ್ವ ಇರೋದೇ ಸುಳ್ಳು, ಅದೊಂದು ಕಾದಂಬರಿಯ ಒಂದು ಪಾತ್ರ ಅಷ್ಟೇ. ಆ ಥರದ್ದು ಯಾವುದೇ ನಿಜವಾದ ವ್ಯಕ್ತಿ ಇರಲಿಲ್ಲ ಅನ್ನೋದೊಂದು ಚರ್ಚೆ ಇದೆ. ಅದು ಮೊದಲಿಂದ ನಡೀತಾ ಇದೆ. ಬಟ್ ಎರಡರ ಮಧ್ಯದಲ್ಲಿ ನಾವಿವತ್ತೊಂದು ವಿಚಾರವನ್ನು ಚರ್ಚೆ ಮಾಡ್ತಾ ದುರ್ಗದ ಕೋಟೆ ನೋಡೋಣ. ಇವತ್ತಿನ ವಿಶೇಷ ಏನು ಅಂದರೆ, ದುರ್ಗ ಕೋಟೆಯಲ್ಲಿ ಆದಷ್ಟು ಜನ ಇಲ್ಲ. ಆಲ್ಮೋಸ್ಟ್ ಆಲ್ ಮಿನಿಮಮ್ ಜನ ಇದ್ದಾರೆ. ಖಾಲಿ ಇದೆ ಕೋಟೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನೋಡ್ತಾ ಬನ್ನಿ. ಇದು ಕೈದಿ ಕಾಣೆಗೆ ಹೋಗೋ ಜಾಗ. ಸಖತ್ ಅಪ್ಪಿದೆ. ಇಲ್ಲಿ ಯಾರು ಆಲ್ಮೋಸ್ಟ್ ಆಲ್ ದುರ್ಗ ಕೋಟೆ ನೋಡೋರು ಬೇರೆ ಊರ ಕಡೆಯಿಂದ ಬಂದವರು ಇಲ್ಲಿಗೆ ಹೋಗೋದೇ ಇಲ್ಲ. ಇದು ತುಂಬ ಸ್ವಲ್ಪ ಡಿಫಿಕಲ್ಟ್ ಇರುವಂಥ ಜಾಗ. ಇದು ಹತ್ತಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತಿದ್ದು. ಬಟ್ ತುಂಬ ಹತ್ಬೇಕು ನೋಡಿ. ಈಗ ಇದೆಲ್ಲ ಮೆಟ್ಲು ಮಾಡಿದ್ದಾರೆ ನೋಡಿ. ತೋಪಿದೆ ಈ ಕಡೆ. ಈಗ ಇದೆಲ್ಲ ಮೆಟ್ಲು ಮಾಡಿದ್ದಾರೆ. ಮೊದಲೆಲ್ಲ ಇದು ಇರಲಿಲ್ಲ, ಇಲ್ಲೆಲ್ಲ ಮಣ್ಣಿತ್ತು. ಹಾಗೆ ಹತ್ಕೊಂಡು ಹೋಗ್ಬೇಕಾಗಿತ್ತು. ಜಾರು ಬೀಳ್ತಾ ಇದ್ವಿ. ಸೊ ಕೈದಿ ಕಾಣೆ ಅಂದರೆ ಕೈದಿಗಳನ್ನೆಲ್ಲ ಮೇಲ್ಗಡೆ ಸೆರೆವಾಸ ಇಡ್ತಿರೋಂಥ ಜಾಗ ಇದು. ಚೆನ್ನಾಗಿ ತೋರಿಸ್ತೀನಿ. ಸೊ ನನ್ನ ಉದ್ದೇಶ ಬರೀ ಕೋಟೆನ ಎಕ್ಸ್ಪ್ಲೋರ್ ಮಾಡೋದಲ್ಲ. ತುಂಬ ಜನ ಮಾಡಿರ್ತಾರೆ, ನೋಡಿರ್ತೀರ. ಬಟ್ ನನ್ನ ಉದ್ದೇಶ ಇವತ್ತು ಬಂದ್ಬಿಟ್ಟು ಒಂದಿಷ್ಟು ವಿಚಾರ ಡಿಸ್ಕಷನ್ ಮಾಡೋಣ. ನೋಡ್ತಾ ಸುಮ್ಮನೆ ಕುತ್ಕೊಂಡು ಹೇಳಿದ್ರೆ ಚೆನ್ನಾಗಿರಲ್ಲ. ಕೋಟೆ ನೋಡ್ತಾ ಒಂದಿಷ್ಟು ವಿಚಾರ ಹೇಳೋಣ. ನೋಡಿ, ಇದೇ ಕೈದಿ ಕಾಣೆ. ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಗ್ರಿಲ್ಸ್ ಎಲ್ಲ, ಇದೇ ಕೈದಿ ಕಾಣೆ.